ಮಂಡ್ಯ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಪಿಎಸ್ ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್. ವಿಶ್ವನಾಥ್ ಮಾತನಾಡಿ, 100ಕ್ಕೆ 80 ಜನ ಶಾಸಕರು ರಿಯಲ್ ಎಸ್ಟೇಟ್ ಮಾಡುವವರಾಗಿದ್ದಾರೆ, ಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಹೀಗಿರುವಾಗ ಜನರ ಕಷ್ಟ ಸುಖಗಳನ್ನು ಕೇಳುವವರು ಯಾರು ಎಂದು ವಿಷಾದ ವ್ಯಕ್ತಪಡಿಸಿದರು. ಅಕ್ಷರ ಮತ್ತು ಆರೋಗ್ಯವನ್ನು ಉಚಿತ ಎಂದು ಘೋಷಣೆ ಮಾಡಿದರೆ ಸಾಕು, ಇದರಿಂದ ಜನರು ಸಂತಸದಿಂದ ಇರುತ್ತಾರೆ. ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಮಾಲಾಗಿದೆ. ಶಾಸಕರನ್ನು ಕೊಳ್ಳುವ, ಮಾರುವ ಸಂಸ್ಕೃತಿಯಾಗಿ ಮಾರ್ಪಟ್ಟಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಡೇನಹಳ್ಳಿ ವೀರಣ್ಣಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಪಿಎನ್ ಜವರಪ್ಪಗೌಡ ಪುತ್ರ ಪಿಜೆ ಚೈತನ್ಯ ಕುಮಾರ್ ಇದ್ದರು. ಈ ಸಂದರ್ಭದಲ್ಲಿ ಜವರಪ್ಪಗೌಡರು, ಶಂಕರೇಗೌಡರು ಇವನ್ನೆಲ್ಲ ನೆನ್ಕೊಳ್ಳೋದಿದೆಯಲ್ಲ, ಇದು ನಮಗೆಲ್ಲೋ ಇವು ನೆನ್ಕೊಳ್ಳೋದೇ ನಮಗೆ ನಮ್ಮ ಮನಸ್ಸು ಕಾಡ್ತಾ ಇದೆಯಲ್ಲ, ನಮ್ಮ ಮನಸ್ಸು ಕಾಡ್ತಾ ಇದೆಯಲ್ಲ, ಏನಪ್ಪ ಅಧ್ಯಕ್ಷ ಹೀಗಾಗುತ್ತಲ್ಲ. ಹಾಗೆ ಇಂಥವ್ರೇ ನಮಗೆ ಔಷಧ ನೆನ್ಕೊಳ್ಳುವಂಥದ್ದು. ಇಡೀ ವಿಧಾನಸೌಧ ದುಡ್ಡಿನಿಂದ ಓಡ್ತಾ ಇದೆ. ನಾನು 2006ನೇ ಇಸ್ವಿಯಲ್ಲಿ ಹಳ್ಳಿ ಹಕ್ಕಿ 2 ಪುಸ್ತಕ ಬರ್ತೀನಿ. ಅದರಲ್ಲಿ ಬರೆದಿದ್ದೀನಿ ವಿಧಾನಸೌಧ. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧ ಯಾವ ಪರಿಸ್ಥಿತಿಗೆ ಬಂದಿದೆ ಇವತ್ತು. ವಿಧಾನಸೌಧ ಇಸ್ ಕನ್ವರ್ಟೆಡ್ ಇಂಟು ಎ ಮಾಲ್. ವ್ಯಾಪಾರ ಕೇಂದ್ರ ಆಗಿಬಿಟ್ಟಿದೆ. ನೀವು ಏನು ಬೇಕಾದರೂ ಮಾರಬಹುದು, ಏನು ಬೇಕಾದರೂ ಕೊಳ್ಳಬಹುದು. ವಿಧಾನಸೌಧದಲ್ಲಿ MLAಗಳನ್ನು ಕೊಂಡ್ಕೋಬಹುದು, MLAಗಳನ್ನು ನೀವೇ ಮಾರಿಬಿಡ್ಬೋದು ಬೇಕಾದ್ರೆ, ಏನೆಲ್ಲ ಆಗುತ್ತೆ. ಹಾಗಾಗಿ ವಿಧಾನಸೌಧ ಹ್ಯಾಸ್ ಕನ್ವರ್ಟೆಡ್ ಇಂಟು ಎ ಮಾಲ್. ನಾವು ಬಹಳ ವೇದನೆ ಆಗುತ್ತೆ. ಅಯ್ಯೋ, ನಾಡಗುಡಿ, ಕನ್ನಡಿಗರ ನಾಡಗುಡಿ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂಥ ವಿಧಾನಸೌಧ ಸಮಸ್ತ ಕನ್ನಡಿಗರ ಅಭಿವೃದ್ಧಿಯ ನಾಡಗುಡಿ ಅದು. ಆದರೆ ಇವತ್ತು ಮಾಲ್ ಆಯ್ತಲ್ಲ, ಇದು ರಾಜಕಾರಣ. ಎಲ್ಲಿದ್ದೀವಿ ನಾವು? ಅಯ್ಯೋ, ನಾವು ಎಲ್ಲಿ ಹುಡುಕೋದು ನಮ್ಮ ಅಕ್ಷರನ? ನಮ್ಮ ಆರೋಗ್ಯನ ಎಲ್ಲಿ ಹುಡುಕೋದು? ನಮ್ಮ ಗೌರವ ಎಲ್ಲಿ ಕೇಳೋದು ನಾವು? ಸುಮ್ಮನೆ ಎಲ್ಲರೂ ಭಾಷಣ ಮಾಡ್ತಾರೆ ಮಂತ್ರಿಗಳು, ಅದು ಮಾಡಿಸೋದು ಒಂದ್ಸರಿ ಹೀಗೆ ನಮ್ಮ ಅಸೆಂಬ್ಲಿಯಲ್ಲಿ SS ಪಾಟೀಲ್ ಅಂತಿದ್ರು. SS ಪಾಟೀಲ್ ಅಂತ ಕೋಆಪರೇಟಿವ್ ಮಿನಿಸ್ಟರ್. ಆಮೇಲೆ ನಾನು ಕೋಆಪರೇಟಿವ್ ಮಿನಿಸ್ಟರ್. ಅವ್ರು ಭಾಷಣ ಮಾಡೋದು ಬರೇ ಬಸವಣ್ಣವ್ರು ಹೇಳ್ತಾ ಹೋಗೋದು. ಒಂದು ದಿವಸ ಹೀಗೆ ನಾನು ಕೂತಿದ್ದೆ ಹೌಸಲ್ಲಿ. ಅವರು ವಿಶ್ವಮಾನ, ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ ಅಂತ ಹೇಳಿ ನಾನು ಹೇಳಿದ್ರೆ, ಪಾಟೀಲ್ರೆ ಇದೆಲ್ಲ ಮಾಡಿ ಬಂದಿರೋರು, ಇಲ್ಲಿ ಕೂತಿರೋರು, ಯಾರಿಗೆ ಪಾಠ ಹೇಳ್ತಾ ಇದೆಯಪ್ಪ ನೀನು? ಇಲ್ಲಿ 224 ಜನ ನಾವು ಇದ್ದೀವಲ್ಲ. ಕಳಬೇಡ, ಕಳ್ಳತನ ಆಗಿದೆ, ಕೊಲಬೇಡ, ಕೊಲ್ಲಿದ್ದೀವಿ, ಹುಸಿಯ ನುಡಬೇಕು, ಸುಳ್ಳಿಂದ ಯಾವನೇ ಊಟ ಹಾಕ್ಸ್ಕೊಂಡ್ಬಂದ. ಕೆಲವು ರಾಜಕಾರಣಿಗಳು ಮಾತ್ರ ಅಧ್ಯಯನಶೀಲರಾಗಿರ್ತಾರೆ. ಓದಬೇಕು, ಹಿಂದಿಂದ ಓದಬೇಕು, ಜವರಪ್ಪಗೌಡರ ಚರಿತ್ರೆ ಓದಬೇಕು, ಮಾದೇಗೌಡರ ಚರಿತ್ರೆ ಓದಬೇಕು. ಅದಕ್ಕಿಂತ ಹಿಂದೆ ಯಾರ್ಯಾರಿದ್ರು, ಅವರೆಲ್ಲ ಹೆಂಗೆ ಬದುಕಿದ್ರು, ಅವರು ಸದನದಲ್ಲಿ ಅವರ ಡಿಬೇಟ್ ಏನು, ಸದನದಲ್ಲಿ ಹೇಗೆ ಚರ್ಚೆ ಮಾಡ್ತಿದ್ರು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಈ ಥರದ ಪುಸ್ತಕಗಳು ಬರಬೇಕು. ಆಗ ಮುಂದಿನ ಪೀಳಿಗೆ ಅವರು ಓದಬೇಕು. ಓದದೇ ಇದ್ರೆ ಏನು ಪ್ರಯೋಜನ ಇಲ್ಲ. ಪುಸ್ತಕ ಬಂದರೆ ಏನು ಮಾಡಿದ್ರು ಏನು ಪ್ರಯೋಜನ ಬರಲ್ಲ.